ಈ ಬಾರಿ ವರಮಹಾಲಕ್ಷ್ಮಿ ವ್ರತ ಏನು ದಿನ ಬಂದಿದೆ ಅಥವಾ ದಿನಾಂಕದಲ್ಲಿ ಬಂದಿದೆ, ಅದರಲ್ಲಿ ಏನಾದ್ರೂ ವಿಶೇಷತೆ ಏನಾದ್ರೂ ಇದೆಯಾ? ವಿಶೇಷವಾಗಿ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳುವಂತಹ ಅವಕಾಶ ಈ ಮಾಸದಲ್ಲಿ ಬಂದಿರುವಂಥದ್ದು ಮತ್ತು ಈ ವರ್ಷದಲ್ಲಿ ವಿಶೇಷವಾದಂಥದ್ದು. ಯಾಕಂತ ಹೇಳಿದ್ರೆ ನಾನು ಕಳೆದ ಒಂದು 10-15 ವರ್ಷಗಳಿಂದನೂ ಈ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯಾಗಿರಬೇಕು ಮತ್ತು ಪೂಜೆ ವಿಧಿವಿಧಾನ ಈಗಾಗಲೇ ನಿಮಗೆ ಬುದ್ಧಿ ಬಂದಾಗಿಂದನೂ ಆಚರಣೆ ಮಾಡ್ಕೊಂಡು ಬಂದಿದ್ದೀರಾ. ಒಂದೊಂದು ಮಾಸದಲ್ಲಿ ಒಳ್ಳೆಯದಾಗಿದೆ, ಒಂದೊಂದು ಮಾಸದಲ್ಲಿ ಸಮಸ್ಯೆಗಳೇ ನಾವು ಕಾಣ್ತಾ ಇದ್ದೀವಿ. ಆದರೆ ಈ ವರ್ಷದಲ್ಲಿ ಬಂದಿರುವಂಥದ್ದು ಅತಿ ಶ್ರೇಷ್ಠವಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಅಷ್ಟೇ ಈ ನವಮಿ ತಿಥಿ ಅಂದರೆ ನಾವು ಶ್ರೀರಾಮಚಂದ್ರ ಹುಟ್ಟಿರುವಂತಹ ತಿಥಿ ಆಗಿರುತ್ತೆ. ಮತ್ತು ಅದರ ಜೊತೆಗೆ ಅನುರಾಧ ನಕ್ಷತ್ರ ಉಪರಿ ಜ್ಯೇಷ್ಠ ನಕ್ಷತ್ರ. ಸೊ ಇಲ್ಲಿ ಏನಾಗುತ್ತೆ, ನಕ್ಷತ್ರಗಳಲ್ಲಿ ಮಹಾನಕ್ಷತ್ರ ಒಂದಾದಂತಹ ಅನುರಾಧ ನಕ್ಷತ್ರ ಆಗಿರುತ್ತೆ. ಮತ್ತು ಅದರ ಜೊತೆಗೆ ದಿನಫಲಗಳನ್ನು ನಾವು ನೋಡಿದಾಗೂ ಬಹಳ ವಿಶೇಷವಾದಂಥದ್ದು, ನಾವು ಏನು ಸಂಕಲ್ಪವನ್ನು ಮಾಡ್ತೀರಾ ಅದು ಸಂಪೂರ್ಣವಾದಂಥ ಫಲಗಳನ್ನು ಕೊಡುವಂಥದ್ದು ದಿನ ಆಗಿರುತ್ತೆ. ಹಾಗಾಗಿ ಈ ವರ್ಷ ಏನು 2026 ಶ್ರಾವಣ ಮಾಸದಲ್ಲಿ ಬಂದಿರುವಂತಹ ವರಮಹಾಲಕ್ಷ್ಮಿ ಹಬ್ಬ ಇದೆ ನೋಡಿ, ಪ್ರತಿಯೊಬ್ಬರು ಆಚರಣೆ ಮಾಡಲೇಬೇಕಾದಂತಹ ದಿನ ಆಗಿರುತ್ತೆ. ಕೆಲವ್ರಿಗೆ ಹೇಳ್ತಾರೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಲ್ಲ, ನಾವು ಇಡೋದಿಲ್ಲ ಅನ್ನುವಂಥದ್ದು ಯಾರೆಲ್ಲ ಆ ಭಾವನೆ ಇಟ್ಕೊಂಡಿದ್ದಾರೋ ಪ್ರತಿಯೊಬ್ಬರು ಆಚರಣೆ ಮಾಡಿದ್ರೆ ಈ ಸಮಸ್ಯೆ, ಆರ್ಥಿಕ ಸಂಕಷ್ಟಗಳು ಮತ್ತು ಸಾಲದ ಬಾಧೆ ಏನಿದೆ ನಿವಾರಣೆ ಆಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಕಷ್ಟಗಳು ಹೋಗಲಿ, ಕುಟುಂಬದಲ್ಲಿ ನೆಮ್ಮದಿ ಸಿಗಲಿ ಅನ್ನುವಂಥದ್ದು ಆಚರಣೆ ಮಾಡ್ತೀವಿ. ಆದರೆ ಪ್ರತಿ ವರ್ಷ ದೇವರು ಏನು ಸಂಕಲ್ಪ ಮಾಡಿರ್ತಾರೆ ವರಗಳನ್ನು ಕೊಡುವಂಥದ್ದು ಇರುತ್ತೆ. ಆದರೆ ಈ ವರ್ಷದಲ್ಲಿ ಅಷ್ಟಲಕ್ಷ್ಮಿಗಳ ಅನುಗ್ರಹ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ. ಮಕ್ಕಳ ವಿಚಾರದಲ್ಲಿ ಮದುವೆಯಾಗಿ ಭಾಳ ಜನ ಆಗಿರುತ್ತೆ, ಮಕ್ಕಳ ಯೋಗ ಇರೋದಿಲ್ಲ, ಸಂತಾನ ಪ್ರಾಪ್ತಿ ಆಗುವಂಥದ್ದು, ಸಾಲ ಸಮಸ್ಯೆಗಳು ಸದಾಕಾಲ ಕಾಡ್ತಾ ಇರುತ್ತೆ, ಅಂಥವ್ರಿಗೆ ಸಾಲ ನಿವಾರಣೆ ಆಗುವಂಥದ್ದು ಇರುತ್ತೆ. ಮತ್ತು ಕೆಲವ್ರಿಗಂತೂ ಮದುವೆ ವಿವಾಹ ಶುಭ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಬಂದಿರುತ್ತೆ.